ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುಮಾರು 15 ದಿವಸದ ಹಿಂದೆ ರೇಷ್ಮೆ ಮೊಟ್ಟೆಗೆ ಇಂಟೆಂಡ್ ಮಾಡಿದ್ದೆ. ಸುಮಾರು 300 ಮೊಟ್ಟೆಗೆ ಈ ಸಾರಿ ಇಂಟೆಂಡ್ ಮಾಡಿದ್ದೀನಿ. 300 ಮೊಟ್ಟೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಬಾಕ್ಸಲ್ಲಿ ನಮಗೆ ಚಿಕ್ಕ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಅವರೇ ಬ್ಲಾಕ್ ಬಾಕ್ಸ್ ಮಾಡಿಕೊಡ್ಬೇಕಂತ ಹೇಳಿದ್ರೆ ನಾವು ಮೊಟ್ಟೆ ಚಾಕಿ ಆಗೋದಕ್ಕೆ ಒಂದು ದಿವಸ ಮುಂಚೆ ಹೋಗಿ ನಾವು ತರಬೇಕಾಗುತ್ತೆ. ನಾನು ಸುಮಾರು 4-5 ದಿವಸ ಮುಂಚೆ ತಂದಿದ್ದರಿಂದ ಬ್ಲಾಕ್ ಬಾಕ್ಸ್ ಮಾಡೋದಕ್ಕೆ ಪೇಪರು ಮತ್ತು ಮೊಟ್ಟೆ ರೆಸಿಪ್ಟ್ 300 ಮೊಟ್ಟೆ ತೆಗೆದುಕೊಂಡು ಬಂದಿರೋದಕ್ಕೆ ರೆಸಿಪ್ಟು ಎಲ್ಲವನ್ನು ಅವರೇ ಕೊಟ್ಟಿದ್ದಾರೆ. ಈ ಥರ ಬಾಕ್ಸಲ್ಲಿ ಇಟ್ಕೊಡ್ತಾರೆ. ನಾವು ಯಾವಾಗಲೂ ಸಹ ಭಾಳ ವರ್ಷದಿಂದ 22 ವರ್ಷದಿಂದ ಚಾಕಿ ಎಲ್ಲ ಬೆಳೆನೂ ಚಾಕಿ ಮಾಡ್ಕೊಳ್ತೀವಿ. ಅಪರೂಪ ನಾವು ಯಾವಾಗಾದರೂ ಒಂದು ಸರಿ ನಾವು ಚಾಕಿ ಹುಳ ತರ್ತಕ್ಕಂಥದ್ದು. ನಾವು 300 ಮೊಟ್ಟೆ 100 ಮೊಟ್ಟೆಗೆ ಬಂದು ₹1,300 ₹3,900 ಬಿಲ್ಲು ಹಾಕಿದ್ದಾರೆ. ಕೇಂದ್ರೀಯ ರೇಷ್ಮೆ ಮಂಡಳಿ ಮೊಟ್ಟೆ ಆದರೆ ₹1,300, ಸ್ಟೇಟ್ ಗೌರ್ಮೆಂಟ್ ಮೊಟ್ಟೆ ಆದರೆ ₹600 ರೇಟ್ ಇರುತ್ತೆ. 6 ಬಾಕ್ಸಲ್ಲಿ ಮೊಟ್ಟೆಗಳನ್ನು ಕೊಟ್ಟಿದ್ದಾರೆ. ಒಂದು ಬಾಕ್ಸಲ್ಲಿ 50 ಮೊಟ್ಟೆ ಇರುತ್ತೆ. ಆ ಥರ 6 ಬಾಕ್ಸಿಂದ 300 ಮೊಟ್ಟೆ ಆಗುತ್ತೆ. ಈ 6 ಬಾಕ್ಸನ್ನು ನಾವು ಇದರಲ್ಲಿ ನಮಗೆ ಚಾಕಿ ಪ್ಲೇಟ್ ಬರುತ್ತೆ. ಈ ಬಾಕ್ಸಲ್ಲಿ 50 ಮೊಟ್ಟೆ ಬಾಕ್ಸನ್ನು ಒಂದು ಬಾಕ್ಸಲ್ಲಿ 50 ಮೊಟ್ಟೆ ಅಂತ ಹೇಳಿದ್ರೆ ಸುಮಾರು 18 ಗ್ರಾಮ್ ಮೊಟ್ಟೆಯನ್ನು ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ. ಈ 18 ಗ್ರಾಮ್ ಮೊಟ್ಟೆಗೆ 50 ಮೊಟ್ಟೆ ಇರುತ್ತೆ 18 ಗ್ರಾಮ್ಗೆ. ಅದೇ ರೀತಿ 100 ಮೊಟ್ಟೆ ಅಂತ ಹೇಳಿದ್ರೆ ಸುಮಾರು 36 ಗ್ರಾಮು ಈ ರೀತಿ ಹಾಕಿರ್ತಾರೆ. ಅದನ್ನು 2 ಬಾಕ್ಸಲ್ಲಿ ಹಾಕ್ತಾರೆ. ಜೊತೆಗೆ ನಾವು ಒಂದು 50 ಮೊಟ್ಟೆ ಬಾಕ್ಸನ್ನು ಒಂದು ಚಾಕಿ ಪ್ಲೇಟ್ನಲ್ಲಿ ಒಂದು ಬಾಕ್ಸ್ನಂತೆ ಹರಡಬೇಕಾಗುತ್ತೆ. ಆ ಇಡೀ ಮೊಟ್ಟೆಯನ್ನು ಒಂದು ಪ್ಲೇಟಲ್ಲಿ ಹರಡಬೇಕು. ಹೊಸದಾಗಿ ರೇಷ್ಮೆ ಕೃಷಿ ಮಾಡುವಂಥ ರೈತರಿಗೆ ಅನ್ನಿಸ್ಬೋದು, ಇದೇನು 50 ಮೊಟ್ಟೆ 100 ಮೊಟ್ಟೆ ಅಂತೇಳಿ ಹೇಳ್ತಾರಲ್ಲ ಅಂಥೇಳಿ. ಒಂದು ಮೊಟ್ಟೆ ಬಂದುಬಿಟ್ಟು ಒಂದು ರೇಷ್ಮೆ ಹುಳು ಚಿಟ್ಟೆಯಾಗಿ ಮೊಟ್ಟೆ ಇಟ್ಟಿರತಕ್ಕಂಥದ್ದನ್ನು ಒಂದು ಮೊಟ್ಟೆ ಅಂತೇಳಿ ಹೇಳ್ತೀವಿ. ಒಂದು ರೇಷ್ಮೆ ಚಿಟ್ಟೆ ಬಂದುಬಿಟ್ಟು ಸುಮಾರು 500 ಮೊಟ್ಟೆಗಳನ್ನು ಇಡುತ್ತೆ. 100 ಮೊಟ್ಟೆ ಅಂತ ಹೇಳಿದ್ರೆ 500 ಚಿಟ್ಟೆಗಳು ಮೊಟ್ಟೆ ಇಟ್ಟಿರೋದನ್ನು ನಾವು 100 ಮೊಟ್ಟೆ ಅಂತ ಹೇಳ್ತೀವಿ. ಕೋಳಿ ಪುಕ್ಕ ಆಗಿರ್ಬೋದು ಅಥವಾ ನವಿಲು ಪುಕ್ಕವನ್ನು ಬಳಸಿ ಆ ಮೊಟ್ಟೆಯನ್ನು 4 ಮೂಲೆಗೂ ತೆಳುವಾಗಿ ಚಾಕಿ ಪ್ಲೇಟ್ನ ತುಂಬ ಹರಡಬೇಕು. ಸಮಾನಾಂತರವಾಗಿ ಒಂದು ಕಡೆ ದಟ್ಟ ಇರೋ ಥರ ತೆಳುವಿರೋ ಥರ ಆ ಥರ ಎಲ್ಲ ಒಂದೇ ಸಮಾನಾಂತರವಾಗಿ ಆ ಚಾಕಿ ಪ್ಲೇಟ್ ತುಂಬ ಮೊಟ್ಟೆಯನ್ನು ಹರಡಬೇಕು.
ಒಂದರ ಮೇಲೊಂದು ಪ್ಲೇಟುಗಳನ್ನು ಇಟ್ಟು 300 ಮೊಟ್ಟೆಯನ್ನು ಸುಮಾರು 6 ಪ್ಲೇಟುಗಳಲ್ಲಿ ತೆಳುವಾಗಿ ಹರಡಬೇಕು. ಆರು ಪ್ಲೇಟಿಗೆ ಹರಡಿದ ನಂತರ ಅವರೇ ಕೊಟ್ಟ ಬ್ಲಾಕ್ ಪೇಪರನ್ನು ಹರಡಿ ಆ 6 ಪ್ಲೇಟುಗಳನ್ನು ಆ ಬ್ಲಾಕ್ ಪೇಪರ್ನಲ್ಲಿಟ್ಟು ಗಾಳಿ ಮತ್ತು ಬೆಳಕು ಆಡದಂತೆ ಸಂಪೂರ್ಣವಾಗಿ ಬ್ಲಾಕ್ ಬಾಕ್ಸ್ ಮಾಡಬೇಕು. ಬ್ಲಾಕ್ ಬಾಕ್ಸ್ ಮಾಡುವ ಮೂಲ ಉದ್ದೇಶ ಏನೆಂದರೆ ರೇಷ್ಮೆ ಮೊಟ್ಟೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಮೊಟ್ಟೆ ಒಡೆಯುವ ಹಂತಕ್ಕೆ ಬಂದಾಗ ಅವು ಬೆಳಕಿಗೆ ಬಿದ್ದ ತಕ್ಷಣವೇ ಮೊಟ್ಟೆಗಳು ಒಡೆಯುತ್ತವೆ. ಈ ರೇಷ್ಮೆ ಚಿಟ್ಟೆಗಳು ಮೊಟ್ಟೆ ಇಡುವಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಮೊಟ್ಟೆಯನ್ನು ದಿನವಿಡೀ ಇಟ್ಟಿರ್ತವೆ. ಅದೇ ರೀತಿ ರೇಷ್ಮೆ ಮೊಟ್ಟೆಗಳು ಸಹ ಹಂತ ಹಂತವಾಗಿ ದಿನವಿಡೀ ಚಾಕಿ ಆಗುವುದು ಬೇಡ ಅನ್ನೋ ಉದ್ದೇಶದಿಂದ ನಾವು ಬ್ಲಾಕ್ ಬಾಕ್ಸನ್ನು ಮಾಡಿಟ್ಟು ಒಂದೇ ಸಾರಿ ನಾವು ಬ್ಲಾಕ್ ಬಾಕ್ಸನ್ನು ಓಪನ್ ಮಾಡಿದಾಗ 1 ಗಂಟೆ ಒಳಗೆ ಅಷ್ಟು ಮೊಟ್ಟೆಗಳು ಚಾಕಿ ಆಗಬೇಕು, ಒಂದೇ ಹಂತದಲ್ಲಿ ಚಾಕಿ ಆಗಬೇಕು ಅನ್ನೋ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಬ್ಲಾಕ್ ಬಾಕ್ಸ್ ಮಾಡ್ತಕ್ಕಂಥದ್ದು. ಆದ್ದರಿಂದ ನಾವು ಬ್ಲಾಕ್ ಬಾಕ್ಸ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊಟ್ಟೆ ಒಂದು ರೇಷ್ಮೆ ಸಾಕಾಣಿಕೆಯಲ್ಲಿ. ಆದ್ದರಿಂದ ಒಂದೇ ಹಂತಕ್ಕೆ ಮೊಟ್ಟೆ ಹೊಡಿಬೇಕು, ಒಂದೇ ಹಂತಕ್ಕೆ ರೇಷ್ಮೆ ಹುಳುಗಳು ಜ್ವರಕ್ಕೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಮೊಟ್ಟೆಯನ್ನು ಬ್ಲಾಕ್ ಬಾಕ್ಸ್ ಮಾಡ್ತಕ್ಕಂಥದ್ದು. ಈ ರೀತಿ ಪೇಪರನ್ನು ಪೂರ್ತಿಯಾಗಿ ಮುಚ್ಚಿ ಯಾವುದಾದ್ರೂ ಒಂದು ಟೇಪು ಅಥವಾ ಪಿನ್ನಿಂದ ಅದು ಸಂಪೂರ್ಣವಾಗಿ ಗಾಳಿ ಒಳಗಡೆ ಹೋಗದೇ ಇರೋ ರೀತಿ ಮತ್ತು ಜೊತೆಗೆ ಬೆಳಕು ಒಳಗೆ ಹೋಗದೇ ಇರೋ ರೀತಿ ಸಂಪೂರ್ಣವಾಗಿ ಅದನ್ನು ಪೂರ್ತಿ ಪ್ಯಾಕ್ ಮಾಡಬೇಕು. ಸ್ನೇಹಿತರೆ, ಇದುವರೆಗೂ ಬ್ಲಾಕ್ ಬಾಕ್ಸ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ. ಒಂದು ರೇಷ್ಮೆ ಸಾಕಾಣಿಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಸಹ ಹುಳ ತರ್ತಕ್ಕಂಥವ್ರು ತುಂಬ ಜನ ಇರ್ತೀರ. ಆದರೆ ಯಾರು ಮೊಟ್ಟೆಯನ್ನು ತಂದು ಮಾಡ್ತಾರೆ, ಯಾರು ಚಾಕಿ ಸೆಂಟ್ರ್ ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಸಹ ಬ್ಲಾಕ್ ಬಾಕ್ಸ್ ಹೇಗೆ ಮಾಡೋದೊಂದು ಎಲ್ಲದೂ ಮಾಹಿತಿ ಇರುತ್ತೆ. ಇದುವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಮತ್ತು ಇಡೀ ತಿಂಗಳು ನಿಮಗೆ ಪೂರ್ತಿ ಇದೇ ಥರ ವಿಡಿಯೋಗಳು, ಸರಣಿ ವಿಡಿಯೋಗಳು ಬರ್ತಾ ಇರ್ತವೆ. ಧನ್ಯವಾದಗಳು.